ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರುವಂತಹ ವಿಚಾರ ಅಂತ ಅಂದ್ರೆ ಅದು ಸಂಪುಟ. ಈ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ, ಇರುವಂತಹ ಸಚಿವರ ಹೆಸರು ಯಾವಾಗ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾನೇ ಇದೆ. ಆಗಿಂದಾಗಿ ಹೈಕಮಾಂಡ್ನ ಮೀಟ್ ಮಾಡ್ತಾನೆ ಇದ್ದಾರೆ, ಎಲ್ಲವೂ ಸಹ ನಡೀತಾ ಇದೆ. ಆದರೆ ಇದೀಗ DKಶಿ ಅವರ ಸಂಪುಟದ ಪಟ್ಟಿ ಫೈನಲ್ ಆಗಿದೆ. ಜಿಲ್ಲಾವಾರು 20 ಮಂದಿ ಹೆಸರುಗಳು ಇದೀಗ ಅಂತಿಮವಾಗಿರುವಂಥದ್ದು. ಹಾಗಾದ್ರೆ ಯಾರ್ಯಾರಿಗೆ ಸಚಿವ ಸ್ಥಾನ ಫಿಕ್ಸ್ ಆಗಿದೆ? ಹೌದು, DK ಶಿವಕುಮಾರ್ ಸಂಪುಟಕ್ಕೆ 18ರಿಂದ 20 ಹೊಸ ಸಚಿವರು ಸೇರ್ಪಡೆಯಾಗುವಂತಹ ಸಾಧ್ಯತೆ ಇದೀಗ ಕಂಡು ಬರ್ತಾ ಇರುವಂತದ್ದು. ಅದೇ ರೀತಿಯಾಗಿ ಇದೀಗ 20 ಶಾಸಕರ ಪಟ್ಟಿಯನ್ನ DK ಶಿವಕುಮಾರ್ ಅವರು ಸಿದ್ಧಪಡಿಸಿದ್ದಾರೆ ಅಂತ ಇದೀಗ ತಿಳಿದು ಬಂದಿದೆ. ಇನ್ನು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿರುವಂತದ್ದು. ಹೈ ವೋಲ್ಟೇಜ್ ಸಭೆಗಳ ಬಳಿಕ ಫೈನಲ್ ಪಟ್ಟಿ ಇದೀಗ ಸಿದ್ಧಗೊಂಡಿದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಸೋಮವಾರವೇ ಖಚಿತ ಎನ್ನಲಾಗ್ತಾ ಇರುವಂತದ್ದು. ಇನ್ನು ಇದೇ ವೇಳೆ DK ಶಿವಕುಮಾರ್ ಸಂಪುಟಕ್ಕೆ 18ರಿಂದ 20 ಹೊಸ ಸಚಿವರು ಸೇರ್ಪಡೆಯಾಗುವಂತಹ ಸಾಧ್ಯತೆ ಇದೀಗ ಕಂಡು ಬರ್ತಾ ಇದೆ. ಒಟ್ಟಾರೆ 20 ಶಾಸಕರ ಪಟ್ಟಿಯನ್ನ ಇದೀಗ DK ಶಿವಕುಮಾರ್ ಅವರು ಸಿದ್ಧಪಡಿಸಿದ್ದಾರೆ ಅಂತ ಇದೀಗ ತಿಳಿದು ಬಂದಿರುವಂತದ್ದು. ಇನ್ನು ಹೈಕಮಾಂಡ್ ಫೈನಲ್ ಲಿಸ್ಟ್ ಏನು ಅಂತ ನೋಡೋದಾದ್ರೆ, ರಾಹುಲ್ ಗಾಂಧಿ ಜೊತೆ ಸಚಿವ ಸಂಪುಟ ವಿಸ್ತರಣೆ ಸಂಬಂಧ ವರಿಷ್ಠ ನಾಯಕರು ಸಹ ಸಭೆಯನ್ನ ನಡೆಸಿದ್ರು. ಇನ್ನು ಇದೀಗ ಪಟ್ಟಿ ಅಂತಿಮಗೊಂಡಿಲ್ಲ ಅನ್ನುವಂತಹ ಮಾಹಿತಿ ಒಂದಷ್ಟು ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ಇನ್ನು ಹೈಕಮಾಂಡ್ ಒಪ್ಪುತ್ತಾ ಅಂದ್ರೆ ಇವಾಗ ಆಗಲೇ ಸಿದ್ಧಪಡಿಸಿರುವಂತಹ ಪಟ್ಟಿಯನ್ನ ಹೈಕಮಾಂಡ್ ಒಪ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ವಿವಾದಗಳು ಸಹ ನಡೆದಿತ್ತು. ಅದಾದ ನಂತರ AICC ಪ್ರಧಾನ ಕಾರ್ಯದರ್ಶಿಗಳಾದಂತಹ ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬರ್ತಾ ಇರುವಂಥದ್ದು. ಇನ್ನು 2ನೇ ಹಂತದ ಸಚಿವ ಸಂಪುಟ ಅಂದ್ರೆ ಯಾರ್ಯಾರು ಸಚಿವ ಸಂಪುಟಕ್ಕೆ ಸೇರ್ತಾರೆ ಯಾರು ಅನ್ನುವಂತಹ ಕುತೂಹಲ ದೊಡ್ಡ ಮಟ್ಟದಲ್ಲಿ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆ ಇನ್ನೊಂದು ಸುತ್ತಿನ ಸಭೆ ಕೂಡ ನಡೆಯುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಅಂದ್ರೆ ಇವತ್ತು ICC ಪ್ರಧಾನ ಕಾರ್ಯದರ್ಶಿಗಳಾದಂತಹ KC ವೇಣುಗೋಪಾಲ್ ಅಂದ್ರೆ AICC ಪ್ರಧಾನ ಕಾರ್ಯದರ್ಶಿಗಳಾದಂತಹ KC ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಚಿವರ ಪಟ್ಟಿಯೊಂದಿಗೆ ಭಾನುವಾರ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಸುತ್ತಿನ ಚರ್ಚೆ ಕೂಡ ಇದಾದ ನಂತರ ನಡೆಯುತ್ತೆ, ಇದಾದ ನಂತರ ಅಂತಿಮ ಆಗುತ್ತೆ ಅನ್ನುವಂಥ ಮಾತು ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಇನ್ನು 30ರಿಂದ 40 ಮಂದಿ ಶಾಸಕರ ಸಚಿವ ಸ್ಥಾನದ ಒಂದಷ್ಟು ಆಕಾಂಕ್ಷಿಗಳು ಈಗಾಗಲೇ ಇರುವಂಥದ್ದು. ಜಾತಿ ಮತ್ತು ಪ್ರಾದೇಶಿಕ ಸಮತೋಲವನ್ನ ಕಾಯ್ದುಕೊಳ್ಳೋದು ಹಾಗೂ ಸಂಪುಟ ವಿಸ್ತರಣೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಅಂತ ಇದೀಗ ತಿಳಿಸಿರುವಂಥದ್ದು. ಇನ್ನು ಪ್ರಸ್ತುತ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಗದ ಹಲವು ಜಿಲ್ಲೆಗಳ ಶಾಸಕರಿಗೆ ಈ ಬಾರಿ ಮಂತ್ರಿಗಿರಿ ಸಿಗೋದು ಬಹುತೇಕ ಖಚಿತ ಆಗಿದೆ ಅಂತ ಇದೀಗ ಮೂಲಗಳು ಸಹ ತಿಳಿಸಿರುವಂಥದ್ದು. ಹಾಗಾದ್ರೆ ಈ ಜಿಲ್ಲಾವಾರು ಸಚಿವರ ಲೀಸ್ಟ್ ಯಾವ ರೀತಿ ಇದೆ, ಇಲ್ಲಿ ಯಾರ್ಯಾರ ಹೆಸರುಗಳು ಕಂಡು ಬರ್ತಾ ಇದೆ ಅಂತ ನೋಡೋದಾದ್ರೆ, ಗುಲ್ಬರ್ಗ ಜಿಲ್ಲೆಯಿಂದ ನೋಡೋದಾದ್ರೆ ಅಜಯ್ ಸಿಂಗ್ ಅವರ ಹೆಸರು ಕಂಡು ಬರ್ತಾ ಇರುವಂಥದ್ದು. ವಿಜಯಪುರ ನೋಡೋದಾದ್ರೆ ಯಶವಂತ್ ರಾಯ್ ಗೌಡ ಪಾಟೀಲ್ ಅವರ ಹೆಸರು ಕಂಡು ಬರ್ತಾ ಇದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಅಂತ ನೋಡೋದಾದ್ರೆ ಶರತ್ ಬಚ್ಚೇಗೌಡ ಅವರ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಬೆಂಗಳೂರು ನಗರ ನೋಡೋದಾದ್ರೆ ರಿಜ್ವನ್ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಆನೇಕಲ್ ಶಿವಣ್ಣ ಅವರ ಹೆಸರು ಆಗಿರ್ಬೋದು, ಅದೇ ರೀತಿಯಾಗಿ ಜಮೀರ್ ಅಹಮದ್ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಕೊಡಗು ಜಿಲ್ಲೆಯಲ್ಲಿ ನೋಡೋದಾದ್ರೆ AS ಪೊನ್ನಣ್ಣ ಅವರ ಹೆಸರು ಕೇಳಿ ಬರ್ತಾ ಇದೆ. ದಾವಣಗೆರೆಯಲ್ಲಿ ನೋಡೋದಾದ್ರೆ SS ಮಲ್ಲಿಕಾರ್ಜುನ್ ಅವರು, ಬೆಳಗಾವಿ ಲಕ್ಷ್ಮಣ್ ಸೌದಿ ಅವರು, ಅದರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಚಿತ್ರದುರ್ಗವನ್ನ ನೋಡೋದಾದ್ರೆ T ರಘುಮೂರ್ತಿ ಅವರು, ಬಳ್ಳಾರಿಯಲ್ಲಿ ಅನ್ನಪೂರ್ಣ ಅವ್ರ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಬಾಗಲಕೋಟೆಯಲ್ಲಿ ನೋಡೋದಾದ್ರೆ ವಿಜಯನಂದ್ ಕಶ್ಯಪ್ನವರ ಹೆಸರು ಕೇಳಿ ಬರ್ತಾ ಇದೆ. ಚಾಮರಾಜನಗರವನ್ನ ನೋಡೋದಾದ್ರೆ C ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಕೇಳಿ ಬರ್ತಾ ಇರುವಂಥದ್ದು. ಹಾವೇರಿಯಲ್ಲಿ ರುದ್ರಪ್ಪ ಅವರ ಹೆಸರು ಕೇಳಿ ಬರ್ತಾ ಇದೆ. ಮಂಡ್ಯ ನೋಡೋದಾದ್ರೆ N ಚಲುವರಾಯ ಸ್ವಾಮಿ ಅವರ ಹೆಸರು ಮೊದಲಿನೂ ಕೇಳಿ ಬರ್ತಾ ಇತ್ತು, ಇವಾಗೂ ಸಹ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಧಾರವಾಡದಲ್ಲಿ ನೋಡೋದಾದ್ರೆ ಸಂತೋಷ್ ಲಾಡ್ ಅವರ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಹಾಸನವನ್ನ ನೋಡೋದಾದ್ರೆ KM ಶಿವಲಿಂಗೇಗೌಡರು. ಇನ್ನು ಕೋಲಾರದಲ್ಲಿ ನೋಡೋದಾದ್ರೆ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಇವರ ಹೆಸರುಗಳು ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಸಚಿವ ಸಂಪುಟದಲ್ಲಿ ಹೆಣ್ಣು ಮಕ್ಕಳಾಗಿ ಕಾಣಿಸ್ಕೊಂಡಿರುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾತ್ರ. ಒಟ್ಟಾರೆಯಾಗಿ ಇವಾಗ ಮಹಿಳೆಯ ಸಚಿವ ಸ್ಥಾನ
ಮಹಿಳೆಯರಿಗಾಗಿ ಇರುವಂತಹ ಸಚಿವ ಸ್ಥಾನ ಎಲ್ಲೋ ಒಂದ್ ಕಡೆ ಮತ್ತೆ ಕಡಿಮೆ ಆಗಿರುವಂತಹ ಒಂದಷ್ಟು ದೃಷ್ಟಿಕೋನಗಳು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಈ ಬಾರಿ ಸಚಿವ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದನ್ನ ಮಾತ್ರ ಒಂದ್ ಕಡೆ ಕಾದು ನೋಡ್ಬೇಕಾಗಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ನಡೆಯುವಂತಹ ಮೀಟಿಂಗ್ನ ಮೇಲೆ ಯಾವೆಲ್ಲ ಸಚಿವರ ಹೆಸರು ಫೈನಲ್ ಆಗುತ್ತೆ, ಸೈನ್ ಎಷ್ಟು ಜನಕ್ಕೆ ಬೀಳುತ್ತೆ, ಇವೆಲ್ಲವನ್ನೂ ಸಹ ಕಾದು ನೋಡ್ಬೇಕಾಗಿರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವಿವೇಕ ನಮ್ಮದು.